ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ಬಾಳೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆಕಾಯಿ ಅಂತೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ B6 ಬಹಳವಾಗಿದೆ. ಬಾಳೆಕಾಯಿ ದೋಸೆ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಬಾಳೆಕಾಯಿ, 1 ಕಪ್ ಅಕ್ಕಿ, ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು 1 ಕಪ್ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಸುಮಾರು 2 ಗಂಟೆ ನೆನೆಸಿದ್ರೆ ಸಾಕು. ಒಂದು ಅರ್ಧ ಕಪ್ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಅಥವಾ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. 1/4 ಕಪ್ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1/4 ಟೀ ಚಮಚ ಉಪ್ಪು ಅಥವಾ ಉಪ್ಪು ರುಚಿಗೆ ತಕ್ಕಷ್ಟು, 1 ಟೀ ಚಮಚ ಜೀರಿಗೆ, 4 ರಿಂದ 5 ಹಸಿರು ಮೆಣಸಿನಕಾಯಿ. ಅದನ್ನು ಸಣ್ಣಗೆ ಬೇಕಾದ್ರೂ ಹೆಚ್ಕೋಬೋದು, ಇಲ್ಲ ಮಿಕ್ಸರ್ಗೆ ಹಾಕಿದಾಗ ಅದ್ರ ಸಮೇತನೂ ರುಬ್ಕೋಬೋದು. 3 ಕಪ್ ನೀರು. ಮೊದಲಿಗೆ 2 ಬಾಳೆಕಾಯ್ದನ್ನು ತುದಿನ ಕಟ್ ಮಾಡಿಕೊಂಡು ಆಮೇಲೆ ಅದರ ಸಿಪ್ಪೆನ ತೆಗೆದ್ಬಿಟ್ಟು ಸಣ್ಣ ಹೋಳುಗಳನ್ನು ಮಾಡಿಟ್ಕೊಳ್ಬೇಕು. ಸೈಜ್ ಏನು ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಯಾಕೆಂದರೆ ಮಿಕ್ಸರ್ಗೆ ಹಾಕಿ ಇದನ್ನು ರುಬ್ಬೋದ್ರಿಂದ ದಪ್ಪ ಆದರೂ ಆಗುತ್ತೆ, ಸ್ವಲ್ಪ ಸಣ್ಣಗಿದ್ರೂ ಆಗುತ್ತೆ. ಮೊದಲಿಗೆ ನೆನೆಸಿರೋ ಅಕ್ಕಿನ ಮಿಕ್ಸರ್ಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕೋದಾದರೆ ಈಗಲೇ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಮಿಕ್ಸರಲ್ಲಿ ಸ್ವಲ್ಪ ನುರಿದ ಮೇಲೆ ಅದಕ್ಕೆ ಬಾಳೆಕಾಯಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಮತ್ತು ಇನ್ನೊಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಅದನ್ನು ಸಣ್ಣದಾಗಿ ರುಬ್ಕೋಬೇಕು. ನೀರನ್ನು ಈ ಹದ ಬರುವಷ್ಟು ಹಾಕ್ಕೊಂಡು ಮಾಡ್ಕೋಬೇಕು. ರುಬ್ಬಿರೋ ಈ ಹಿಟ್ಟನ್ನು ಇನ್ನೊಂದು ಪಾತ್ರೆಗೆ ತೆಗೆದು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಮತ್ತು ಹೆಚ್ಕೊಂಡಿರೋ ಈರುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಈ ಕನ್ಸಿಸ್ಟೆನ್ಸಿ ಇರಬೇಕು. ದೋಸೆ ಮಾಡೋಕ್ಕೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಕಾವಲಿ ಮೇಲೆ ಹಾಕಿ ಅದನ್ನು ಒಂದು ಪೇಪರ್ ಟವಲ್ ತೊಗೊಂಡ್ಬಿಟ್ಟು ಸವರಿ ಮೀಡಿಯಮ್ ಹೀಟಲ್ಲಿ ಕಾವಲಿನ ಬಿಸಿಗಿಡಿ. ಕಾವಲಿ ಚೆನ್ನಾಗಿ ಕಾಯಬೇಕು. ಈ ಕಾವಲಿ ಚೆನ್ನಾಗಿ ಕಾದಿದೆ. ಇದಕ್ಕೊಂಚೂರು ನೀರನ್ನ ಚುಮುಕ್ಸಿದ್ರೆ ಒಂಥರ ಸ್ಟ್ರಾಂಗ್ ಸಿಸ್ಲಿಂಗ್ ಸೌಂಡ್ ಕೇಳಬೇಕು. ಈಗ ಒಂದು ಸೌಟ್ ದೋಸೆ ಹಿಟ್ಟನ್ನು ಮಧ್ಯಕ್ಕೆ ಹಾಕಿ ಸುತ್ತ ರೌಂಡಾಗಿ ಬರೋ ಹಾಗೆ ಹರಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಮಧ್ಯಕ್ಕೆ ಮತ್ತು ಸುತ್ತ ತುದಿಗೆ ಎಣ್ಣೆ ಹಾಕಿ ಒಂದು ತಟ್ಟೆನ ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಕ್ಕೆ ಬಿಡಿ. ಈಗ ದೋಸೆ ಆಗಿದೆ. ದೋಸೆ ಕೆಳಗಡೆ ಒಂಥರ ಬಂಗಾರದ ಬಣ್ಣ ಬಂದಿದೆ. ಸೊ ಈಗ ದೋಸೆನ ಒಂದು ತಟ್ಟೆಗೆ ತೆಕ್ಕೊಂಡು ಮತ್ತೆ ಪೇಪರ್ ಟವಲ್ನಲ್ಲಿ ಸ್ವಲ್ಪ ಒರೆಸಿ ಯಾವಾಗಲೂ ದೋಸೆ ಮಾಡೋಕ್ಕೆ ಮುಂಚೆ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಿಟ್ಟನ್ನು ಹಾಕಬೇಕು. ಉಳಿದ ದೋಸೆ ಹಿಟ್ಟನ್ನು ಇದೇ ಥರ ಮಾಡಿಬಿಟ್ಟು ಬಿಸಿಯಾಗಿ ಬಾಳೆಕಾಯಿ ದೋಸೆನ ಚಟ್ನಿ ಜೊತೆ ಅಥವಾ ಸಾಗು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ವಂದನೆಗಳು.